ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡು ಯಾರಾದ್ರೂ ಮುಂದೆ ಬಂದ್ರೆ ಅಣ್ಣ ನಿನ್ ತಮ್ಮಯ್ಯ ಅಣ್ಣ ಅಣ್ಣ ನನ್ನ ಬ್ಯಾಗ್ ಕೊಡೋಣ ಅದೆಲ್ಲ ಸಂಬಳ ಇದೆ ಅಣ್ಣ ಬ್ಯಾಗ್ ಕೊಡೋಣ ನಾನು ಅದನ್ನ ತಗೊಂಡ್ ಮನೆಗೆ ಹೋಗ್ತಾ ಇದ್ರೆ ನನ್ ಮಕ್ಳು ಉಪವಾಸದಿಂದ ಸತ್ತೋಗ್ತಾರೆ ದಯವಿಟ್ಟು ನನ್ ಬ್ಯಾಗ್ ಕೊಟ್ಬಿಡಿ ಅಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ತೆಗೆದ್ಬಿಡ್ತೀನಿ ಅಣ್ಣ ನಿನ್ ತಮ್ಮಯ್ಯ ಬ್ಯಾಗ್ ಕೊಡೋಣ ಇಂದ್ರ ಎಲ್ಲಿ ಕಾಣಿಸ್ತಾನೆ ಇಲ್ಲ ನೀ ತಮ್ಗೆ ತಗೊಂಬ ನೀರ್ ತರ್ಬೇಕು ತರ್ಲೆ ಹೇಳಿದ್ ಮಾತೆ ಕೇಳಲ್ಲ ತಗೋ ತಮ್ಗೆ ಮರಿದೆ ಇವತ್ತೇ ಆ ಕೆಲಸ ಮುಗಿಸ್ತಾ ಆಯ್ತು ಅಮ್ಮ ಅಲ್ಲಿ ಇಂದ್ರ ಬಾಪ ಇಲ್ಲಿ ಅಯ್ಯೋ ಇಷ್ಟೊತ್ತು ಎಲ್ಲಪ್ಪ ಹೋಗ್ಬಿಟ್ಟಿದ್ದೆ ನಮ್ಮ ಯಜಮಾನ್ರು ನಿನ್ಗೋಸ್ಕರ ಕಾಯ್ತಾ ಇದಾರೆ ಮೊದ್ಲು ಶರ್ಟ್ ಬಿಚ್ಚಿ ಕೆಳಗ್ ಹೋಗು ಹೋಗಪ್ಪ ನೀ ಬಾಮ ನನ್ ಜೊತೆ ಹೋಗಪ್ಪ ಶರ್ಟ್ ಯಾಕೆ ಬಿಚ್ಚ ಕೇಳಿದ್ರು ನಮ್ಮ ಅಪ್ಪನ ಜೊತೆಲಿ ಕುಸ್ತಿ ಆಡಕ್ಕೆ ಇವತ್ತು ಉಪಕರ್ಮ ಜನ್ವಾರ ಬದಲಾಯಿಸ್ಕೋಬೇಕಲ್ಲ ಅದಕ್ಕೆ ಹಾ ಇಲ್ಲಿ ಕೊಡಿ ಅಯ್ಯೋ ಅಯ್ಯೋ ಹಾಗಲ್ಲ ಹೀಗೆ सुपरिष्टितमस्तु हरिः ओम् ब्रह्मा विष्णु महेश्वर निर्मितं ब्रह्मसूत्रकम् यज्ञोपवीतं परमं पवित्रं प्रजापते अर्हतं पुरस्तात् आयुष्यमग्रं प्रतिमन्त्र शुद्धं यज्ञोपवीतं परमस्फुरेशः ॐ वैश्वनराय विद्महे लालीलाय धीमहि तन्नो अग्नि प्रचोदयात् स्वाहा तन्नो अग्नि प्रचोदयात् स्वाहा ॐ भूर्भुवः स्वः तत्सवितुर्वरेण्यं भर्गो देवस्य धीमहि धियो यो न प्रचोदयात् स्वाहा ॐ भूर्भुवः स्वः तत्सवितुर्वरेण्यं भर्गो देवस्य धीमहि धियो यो न प्रचोदयात् स्वाहा ॐ भूर्भुवः स्वः तत्सवितुर्वरेण्यं भर्गो देवस्य धीमहि धियो यो न प्रचोदयात् स्वाहा धियो यो न प्रचोदयात् स्वाहा ॐ भूर्भुवः स्वः तत्सवितुर्वरेण्यं ಹೇಳು ಏನಾಯ್ತು ಹೇಳಪ್ಪ ಅಯ್ಯೋ ಬಿದ್ದಳು ನೀವು ಮುಂದುವರಿಸಿ ಓಂ ಭೂರ್ಭುವಃ ಶ್ರೀಮತಿ ಕುಡಿಯಕ್ಕೆ ನೀರು ಕೊಡು ಬೇಗ ಕೊಟ್ಟೆ ತಗೊಳ್ಳಿ ಕುಡಿಯಪ್ಪ ಏನಾಯ್ತು ಕಾಲೆ ಹೊಟ್ಟೆನಲ್ಲಿ ತುಂಬಾ ಹೊತ್ತು ಬೆಂಕಿ ಮುಂದೆ ಕೂತಿದ್ನಲ್ಲ ಅದು ಇವನಿಗೆ ಆಗ ಬರಲ್ಲ ಅಂತ ಕಾಣಿಸುತ್ತೆ ಟಬ್ಬಲ್ ಕೊಡಮ್ಮ ಬೇಗ ಕೊಡು ತಗೋ ಬರ್ಸ್ಕೊ
ನಮ್ ಇಂದ್ರನಿಗೆ ಬೆಂಕಿ ಕಂಡ್ರೆ ಆಗಲ್ಲ ಅಂತ ಕಾಣಿಸುತ್ತೆ. ನಾನು ಅದನ್ನ ಗಮನಿಸ್ಲೇ ಇಲ್ಲ. ಆಮೇಲೆ ನೋಡ್ತೀನಿ ಮುಯ್ಯೆಲ್ಲೋ ಬೆವತ್ಕೊಂಡು ಏನ್ ಹಾಗೆ ನಡುಗ್ತಾ ಇದ್ದಾನೆ. ಅಯ್ಯೋ, ಅದಕ್ಕೆ ಭಯ ಪಟ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟೆ. ಸ್ವಲ್ಪ ಸುಧಾರಿಸ್ಕೋ. ಸಾಧಿಸಿ ಹರಿಯ ಪ್ರೀತಿಯ ಒಲವು. ಈ ಗುಲಾಬಿಯು ನಿನಗಾಗಿ, ಈ ಚಂದದ ಪರಿಮಳ ನಿನಗಾಗಿ. ಸಾಫ್ಟ್ ಆಗಿ ತಗೋ. ನಿನಗೆ ಗುಲಾಬಿ ಅಂದ್ರೆ ಇಷ್ಟ ಅಲ್ವಾ? ನಂಗೆ ಗುಲಾಬಿ ಹೂ ಇಷ್ಟ ಇಲ್ಲ. ಯಾಕೋ? ನಂಗೆ ಪಕ್ಕದ ಮನೆ ರವಿ ಅಂದ್ರೆ ಇಷ್ಟ. ಯಾಕೋ? ಅವರು ಗವರ್ಮೆಂಟ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾರೆ. ನಿನ್ ಹಾಗೆ ಗಂಟೆ ಬರ್ಸಲ್ಲ. ಒಂದಲ್ಲ ಒಂದ್ ದಿವಸ ನನ್ಗೂ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಆವಾಗ ಬಂದ್ ನೋಡ್ಕೊಂತೀನಿ ನಿನ್ನ. ನನ್ ಮದ್ವೆಗ್ ಬಂದ್ ನೋಡ್ಕೊ. ಊರಿಗ್ ಬಂದವಳು ನೀರಿಗ್ ಬರಕಿಲ್ವಾ? ಬತ್ತಿಯ ಹೋಗೆ. ನಿನ್ನೆ ಅವಳು ಗಂಡನ್ ಕಾಯಿಲೆ ವಾಸಿ ಆಗ್ಲಿ ಅಂತ ಮಂಡಿ ಪ್ರದಕ್ಷಿಣೆ ಆಗ್ತಾ ಇದ್ಲು. ಇವಳ್ಯಾಕೆ ಆಗ್ತಾವಳೆ? ಕೇಳೇ ಬಿಡೋಣ. ಅಯ್ಯಪ್ಪ, ಇವ್ರ ಸವಾಸನೆ ಬಿಡಪ್ಪ. ಇಲ್ಲೇನ್ ಮಾಡ್ತಾ ನಿಂತಿದ್ಯಾ? ಮಾಡ್ತಾ ನಿಂತಿಲ್ಲ, ನೋಡ್ತಾ ನಿಂತಿದ್ದೀನಿ. ಏನು? ಅಲ್ಲಿ ನೋಡು. ಅವ್ರ ಕಾಲಲ್ಲಿ ರಕ್ತ ಬರ್ತಾ ಇದೆ, ನೋಡ್ತಾ ನಿಂತಿದ್ಯಲ್ಲ, ಬೇಡ ಅಂತ ಹೇಳತ್ತಾನೆ. ಜಾನಕಿ, ಜಾನಕಿ, ಏನಿದ್ ನೀನು ಹುಚ್ಚಾಟ? ಹುಚ್ಚಿಡ್ದಿದ್ಯಾ ನಿನ್ಗೆ? ಮಂಡಿಲ್ ರಕ್ತ ಬರ್ಸ್ಕೊಂಡು ಪ್ರದಕ್ಷಿಣೆ ಹಾಕಂತ ಕಷ್ಟ ನಿನ್ಗೇನ್ ಬಂದಿದೆ? ಕಷ್ಟ ನನಗಲ್ಲ, ನಿಮ್ಗೆ ಯಾವ ಕಷ್ಟನೂ ಬರಬಾರ್ದು ಅಂತ. ನನಗೋಸ್ಕರ ಯಾರು ಕನಿಕರ ಪಡ್ಬೇಕಾಗಿಲ್ಲ. ನಿಮಗಿಲ್ದೆ ಇರಬಹುದು, ಆದ್ರೆ ನನಗಿದೆ. ನೀನ್ ಅನ್ಕೊಂಡಿರೋ ಹಾಗೆ ನನ್ ಮನ್ಸಲ್ಲಿ ಏನೂ ಇಲ್ಲ. ನಿಮ್ ಮನಸ್ಸಿನಲ್ಲಿ ಏನೂ ಇಲ್ಲ, ಆದ್ರೆ ನನ್ನ ಮನಸ್ಸಿನಲ್ಲಿ ನೀವ್ ಮಾತ್ರ ಇದ್ದೀರಾ. ಮುಂಚೆ ನನಗ್ ಗೊತ್ತಿದ್ದಿದ್ದು ಈ ದೇವಸ್ಥಾನ, ಈ ಅಗ್ರಹಾರ ಮಾತ್ರ. ಆದ್ರೆ ಈಗ ಕಣ್ಣು ಬಿಟ್ರೆ ಎದುರಿನಲ್ಲೂ, ಕಣ್ಣು ಮುಚ್ಚಿದ್ರೆ ಮನಸ್ಸಿನಲ್ಲೂ ನಿಮ್ ಮುಖ ಮಾತ್ರ ಕಾಣೋದು. ಮಂಡಿಗಚ್ಕೋ. ನೀವ್ ಕೊಟ್ಟಿರೋ ಔಷಧಿಯಿಂದ ನನ್ನ ದೇಹಕ್ಕಾಗಿರೋ ಗಾಯ ವಾಸಿ ಆಗಬಹುದು, ಆದ್ರೆ ನನ್ನ ಮನಸ್ಸಿಗಾಗಿರೋ ಗಾಯ ವಾಸಿ ಆಗಲ್ಲ ಇಂದ್ರ. ಅದನ್ನ ವಾಸಿ ಮಾಡೋ ಔಷಧಿ ನಿಮ್ ಮನಸ್ಸಿನಲ್ಲಿದೆ, ನಿಮ್ ನಿರ್ಧಾರದಲ್ಲಿದೆ. ನನಗೆ ನಿಮ್ಮಲ್ಲಿ ಇಷ್ಟ ಆಗಿದ್ದು ಈ ನಿಮ್ ಮೌನ. ಹಾಗಂತ ಯಾವ ವಿಷಯನೂ ಮಾತಾಡದೆ ಮೌನವಾಗಿ ಬಿಡಬೇಡಿ. ನೀವು ನನ್ನವರಾಗೋದಕ್ಕೋಸ್ಕರ ನಾನು ಎಷ್ಟು ವರ್ಷಗಳು ಬೇಕಾದ್ರೂ ಕಾಯ್ತೀನಿ. ಹಾಗಾಗಲ್ಲ ಅಂತ ಗೊತ್ತಾದ್ರೆ ಆ ಕ್ಷಣನೇ ನಾನು ಜೀವಂತವಾಗಿರಲ್ಲ.